ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಇದೀಗ ಸಂಕೀರ್ತನ ಯಾತ್ರೆಯನ್ನು ಈಗಾಗಲೇ ಹಮ್ಮಿಕೊಂಡಿರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳೆಲ್ಲರೂ ಕೂಡ ಇದೀಗ ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಜೈ ಹನುಮಾನ್ ಎಂಬ ಒಂದು ಘೋಷಣೆಗಳನ್ನ ಕೂಗುವ ಮೂಲಕ ಈಗಾಗಲೇ ಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಲೋಹಿತ್ ಅರಸ್ರವರ ನೇತೃತ್ವದಲ್ಲಿ ಈ ಒಂದು ಸಂಕೀರ್ತನ ಯಾತ್ರೆಯೂ ಕೂಡ ನಡೆಯುವಂತದ್ದು. ನೇರವಾಗಿ ಹಿಂದೂ ಮುಖಂಡರಾದಂತಹ ಲೋಹಿತ್ ಅರಸ್ ಅವರನ್ನ ಮಾತನಾಡ್ತೀನಿ. ಸರ್, ಇವತ್ತು ಯಾವ ಸಂಕಲ್ಪದೊಂದಿಗೆ ಸಂಕೀರ್ತನ ಯಾತ್ರೆಯನ್ನ ಹಮ್ಮಿಕೊಂಡಿದ್ರೆ, ಯಾವ ಸಂಕಲ್ಪದೊಂದಿಗೆ ಸರ್? ಕ್ರೂರಿ ಟಿಪ್ಪು ಇಂದ ಧ್ವಂಸವಾದ ಮೂಡಲ್ಬಾಗಿಲು ಆಂಜನೇಯ ಸ್ವಾಮಿ ಮಂದಿರ ಪುನರ್ ನಿರ್ಮಾಣ ಸಂಕಲ್ಪ ನಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಯಾವ್ದು ಮಸ್ಜಿದ್ ಇತ್ತು, ಯಾವ್ದು ಮಂದಿರ ಇತ್ತು ನಮ್ಮೆಲ್ಲರಿಗೆ ಗೊತ್ತಿದೆ. ಈಗ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಒಂದು ಮೂಲೆಯಲ್ಲಿ ಕೂತಿದ್ದಾನೆ, ಅವನ ಮೂಲ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಮ್ದು ಈ ಸಂಕೀರ್ತನೆ ಶಾಂತಿಯ ಜನಜಾಗೃತಿಯ ಕಾರ್ಯಕ್ರಮ. ಜಾಗೃತಿ ಅಂದ್ರೆ ಸರ್, ಕಾನೂನು ಹೋರಾಟದ ಮೂಲಕ ಇದೆಲ್ಲವೂ ಕೂಡ ನಿಮ್ಮ ಒಂದು ಏನ್ ಆಸೆ ಇದೆ ಅದು ಈಡೇರುವಂತದ್ದು. ಅಂದ್ರೆ ಕಾನೂನು ಜೊತೆಗೆ ಇದು ಜನಜಾಗೃತಿ ಮೂಡಿಸುವಂತದ್ದೇ ಏನು ಅಂತ? ಹೌದು, ಕಾನೂನು ಹೋರಾಟ ನಡೆಯುತ್ತೆ. ಜನಜಾಗೃತಿ ಆಗ್ಲೇಬೇಕಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಈಗ ಜನಕ್ಕೆ ಗೊತ್ತಾದ್ಮೇಲೆ ಅವ್ರು ಕೇಳ್ತಿದ್ದಾರೆ, ನೀವೇನ್ ಮಾಡ್ತಿದ್ದೀರಾ ಅಂತ ಜನ ಕೇಳ್ತಿದ್ದಾರೆ. ಅದಕ್ಕಾಗಿ ಜನರ ಅಪೇಕ್ಷೆ ಮೇಲೆ ಈ ಸಂಕೀರ್ತನ ಯಾತ್ರೆ. ಪ್ರತಿ ವರ್ಷವೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ. ಏನ್ ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಅಲ್ಲ, ಅದು ಜನರ ಭಕ್ತಿ. ಅದು ದಿನೇ ದಿನೇ ಸಂಕಲ್ಪ ಜಾಸ್ತಿ ಆಗ್ತದೆ. ಪ್ರತಿಯೊಬ್ಬರು ಗೊತ್ತಾದಂಗೆ ಜನರು ಇದಕ್ಕೆ ಜಾಸ್ತಿ ಬರ್ತಿದ್ದಾರೆ. ಅದು ಹಾಗೆ ಆಗುತ್ತೆ, ಬರ್ತಾ ಜಾಸ್ತಿ ಆಗುತ್ತೆ. ನಂಬಿಕೆ ಇದೆಯಾ ಸರ್ ನಿಮ್ಮ ಆಸೆ ಈಡೇರುತ್ತೆ ಅಂತ? ಹಿಂದೂಗಳ ಆಸೆ ಬರೀ ಮೂಡಲ್ಬಾಗಿಲು ಹನುಮಂತ ಅಲ್ಲ, ದೇಶದಲ್ಲಿರೋ ಎಲ್ಲೆಲ್ಲಿ ಈ ತರ ಮೋಸ ಆಗಿದೆ ಅಷ್ಟು ಜಾಗದಲ್ಲೂ ನಾವು ಬಿಡೋದಿಲ್ಲ. ನಮ್ಮ ಮೂಲ ದೇವಸ್ಥಾನಗಳು ಯಾವ್ದಾವಿದೆ ಅದೆಲ್ಲದಕ್ಕೆ ಹೋರಾಟ ಆಗತ್ತೆ. ಅಷ್ಟು ದೇವಸ್ಥಾನ ನಾವು ತಗೊಳ್ಳೇಬೇಕು. ಅದಕ್ಕೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಚಾಲೆಂಜ್ ಆಗ್ತಾ ಇದೆ. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಹೋಗ್ಬೇಕು. ನಮ್ಮ ದೇವಸ್ಥಾನಗಳು ಹಿಂದೂಗಳಿಗೆ ವಾಪಸ್ ಕೊಡ್ಬೇಕು. ಅಯೋಧ್ಯೆ ರಾಮ ಮಂದಿರ, ಜ್ಞಾನವಾಪಿ ಮಸೀದಿ ತರ ಇಲ್ಲೂ ಕೂಡ ಹಿಂದೂಗಳಿಗೆ ನ್ಯಾಯ ಸಿಗುತ್ತೆ ಅಂತ. ಅಯೋಧ್ಯೆ ರಾಮನಿಗೆ ಸಿಕ್ಕಂತಹ ಒಂದು ನ್ಯಾಯ ಇಲ್ಲೂ ಸಿಗುತ್ತೆ ಅಂತನಾ ಏನು? ಅಯೋಧ್ಯೆ ರಾಮ ಮಂದಿರ ಬರೀ ಪ್ರಾರಂಭ ಅಷ್ಟೇ. ಅದು ಪ್ರಾರಂಭ, ಇನ್ನು ಮುಗಿದಿಲ್ಲ. ಇನ್ನು ಸಾವಿರಾರು ದೇವಸ್ಥಾನ ಇದೇ ರೀತಿ ಧ್ವಂಸ ಮಾಡಿದ್ದಾರೆ. ನಾವೊಂದು ಶುರು ಮಾಡಿದೀವಿ. ಇನ್ನು ಜನ ಸಮಾಜಕ್ಕೆ ಬಿಟ್ಟಿದ್ದು. ಸಮಾಜ ಯಾವ್ದು ಬೇಕಂತ ಬೇಕಂತ ಕೇಳುತ್ತೆ. ಅವರ ಭಕ್ತಿ, ಅವರ ಶ್ರದ್ಧೆ, ಯಾರಿಗೋ ಮನೆ ದೇವ್ರು ಇರ್ಬೋದು, ಯಾರಿಗೋ ಕ್ಷೇತ್ರ ದೇವ್ರು ಇರ್ಬೋದು. ಎಷ್ಟೋ ಕಡೆ ಸಾವಿರಾರು ದೇವಸ್ಥಾನಗಳು ಧ್ವಂಸ ಆಗಿದೆ. ಜನರು ಇಷ್ಟಪಟ್ಟಂಗೆ ಅವರ ದೇವಸ್ಥಾನಗಳು ಎಲ್ಲಿ ಪುನರ್ ನಿರ್ಮಾಣ ಆಗಬೇಕು. ಎಲ್ಲೆಲ್ಲಿ ಜಿಹಾದ್ಗೆ ನಮ್ಮ ದೇವಸ್ಥಾನಗಳು ಬಲಿಯಾಗಿದೆಯೋ ಆ ದೇವಸ್ಥಾನಗಳೆಲ್ಲ ಪುನರ್ ನಿರ್ಮಾಣ ಆಗಲೇಬೇಕು. ಇದಿಷ್ಟು ಹಿಂದೂ ಮುಖಂಡರಂತಹ ಲೋಹಿತ್ ಅರಸ್ರವರ ಮಾತಾಗಿರುವಂತದ್ದು. ಅಂದ್ರೆ ನಮ್ಗೆ ನ್ಯಾಯ ಸಿಗುವಂತಹ ವಿಶ್ವಾಸ ಇದೆ. ಒಂದು ಕಡೆ ಕಾನೂನು ಹೋರಾಟವನ್ನ ಮಾಡ್ತೀವಿ, ಮತ್ತೊಂದು ಕಡೆ ಹಿಂದೂಗಳಿಗೆ ಜಾಗೃತಿಯನ್ನ ಮೂಡಿಸಬೇಕು. ಆ ನಿಟ್ಟಿನಲ್ಲಿ ನಾವು ಈ ಒಂದು ಸಂಕೀರ್ತನ ಯಾತ್ರೆಯನ್ನ ಮಾಡ್ತಾ ಇದೀವಿ ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.